ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂತ ಹೊರಟಿದ್ದೀನಿ. ಟೈಮ್ ಬಂದು 11:30 ಆಗಿದೆ. ಸ್ಯಾರಿ ಎಲ್ಲಿ ತೊಗೋತೀನಿ ಅನ್ನೋದಾದರೆ, ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾನು ಯೂಶ್ವಲಿ ಯಾವಾಗಲೂ ಕರ್ನಾಟಕ ಸ್ಯಾರಿ ಸೆಂಟರ್ಸಲ್ಲೇ ತೊಗೊಳ್ಳೋದು. ನಾನು 10 ವರ್ಷದಿಂದ ಸತತ 10 ವರ್ಷ ಆಯಿತು ನಾನು ಕರ್ನಾಟಕ ಸ್ಯಾರಿ ಸೆಂಟರ್ ಬಿಟ್ಟು ಎಲ್ಲೂ ಹೋಗಿಲ್ಲ. ನಾನು ಎಂಗೇಜ್ಮೆಂಟ್ಗೂ ಮುಂಚೆಯಿಂದನೂ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಈಗಲೂ ಕೂಡ ಅಲ್ಲೇ. ಸಿಲ್ಕ್ ಸ್ಯಾರಿ ಅಂತ ಬಂದರೆ, ರೇಷ್ಮೆ ಸೀರೆ ಅಂತ ಬಂದರೆ ನಾನು ಯಾವಾಗಲೂ ಕರ್ನಾಟಕಕ್ಕೆ. ಸಿಂಪಲ್ ಕಾಟನ್ ಸ್ಯಾರಿ ಅಂತ ಬಂದರೆ ಮನ್ನಾರ್ಸಿ ಆ ಥರ ಹೋಗ್ತೀನಿ. ಬಟ್ ರೇಷ್ಮೆ ಅಂತ ಬಂದರೆ ನಾನು ಯಾವಾಗಲೂ ಕರ್ನಾಟಕ ಫಿಕ್ಸ್. ಅದು ಬಿಟ್ಟು ನಾನು ಇಲ್ಲಿವರೆಗೂ ಎಲ್ಲೂ ಕೂಡ ತೊಗೊಂಡಿಲ್ಲ. ಇವತ್ತು ಕೂಡ ಅಲ್ಲಿಗೆ ಹೋಗ್ತಿದ್ದೀನಿ. ಇನ್ನು ಜೊತೆಗೆ KCC ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಸೇವಿಂಗ್ಸಲ್ಲಿ, ನನ್ನ ದುಡ್ಡಲ್ಲಿ KCC ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಅಭಿ ಅಥವಾ ಅಮ್ಮ ಕೇಳಿದ ಕೊಡಿಸ್ತಿದ್ರು. ಬಟ್ ಇವತ್ತು ಫಸ್ಟ್ ಟೈಮ್ ನನ್ನ ದುಡ್ಡು ನಾನು ಸೇವಿಂಗ್ಸ್ ಮಾಡಿರೋದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಸಿಗುತ್ತಾ ಇಲ್ವಾ. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ರಶ್ ಇರುತ್ತೆ, ಸ್ಟಾಕ್ ನಿನ್ನೆ ಬಂದಿರುತ್ತೆ. ಸ್ಯಾಟರ್ಡೆ ಅಥವಾ ಸಂಡೇ ಸ್ಟಾಕ್ ಬರುತ್ತೆ ಅಂತ ಅಂತಿದ್ರು ಕಾಲ್ ಮಾಡಿ ಕೇಳಿದ್ದಕ್ಕೆ. ಇವತ್ತಿದ್ದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಸಾರಿ ಡಿಸ್ಟರ್ಬ್ ಆದರೆ, ಪಕ್ಕ ಮನೆ ಕೆಲಸ ನಡೀತಿದೆ, ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಹಾಗಾಗಿ ಸ್ವಲ್ಪ ಅದು ಸೌಂಡ್ ಆಗ್ತಾ ಇರುತ್ತೆ. ಅದಕ್ಕೆ ಸಾರಿ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ, ಏನು ಯಾವ್ದು ತೊಗೋತೀನಿ ಅಂತ ನೋಡೋಣ. ಮನೆಗೆ ಬಂದಮೇಲೆ ಯಾವ ಸೀರೆ ತೊಗೊಂಡ್ರೆ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಾವು ಹೋಗಿದ್ದು ಫಸ್ಟು ಕರ್ನಾಟಕ ಸ್ಯಾರಿ ಸೆಂಟರಿಗೆ. ಸೊ ತುಂಬ ರಶ್ ಇತ್ತು. ಓಕೆ ಆಷಾಢ ಅಲ್ವಾ, ಸೊ ರಶ್ ಇದ್ದೇ ಇರುತ್ತೆ. ಅಲ್ಲಿಂದ ನಾವು ಸ್ಯಾರಿ ತೊಗೊಳ್ಳೋಣ ಅಂತ ಒಳಗಡೆ ಹೊರಟ್ವಿ. ನಾನೊಂದು 20-30 ಮಿನಿಟ್ಸಲ್ಲೆಲ್ಲ ನನ್ನ ಸ್ಯಾರಿ ಶಾಪಿಂಗ್ ಮುಗಿದೋಯ್ತು. ಯಾಕೆಂದರೆ ನಾನು ಪಾಪು ಕರ್ಕೊಂಡು ಹೋಗಿರೋದ್ರಿಂದ ನಾನು ಬೇರೆ ಸೆಕ್ಷನಿಗೆ ಹೋಗಿ ಬೇರೆ ಸ್ಯಾರೀಸ್ ನೋಡೋಕ್ಕೂ ಕೂಡ ಆಗಲಿಲ್ಲ. ನಾನೊಂದು ರೇಂಜ್ ಅಂದ್ಕೊಂಡು ಹೋಗಿದ್ದೆ. ಆ ರೇಂಜಲ್ಲಿ ಮಾತ್ರ ಆ ಸೆಕ್ಷನಲ್ಲಿ ಅಷ್ಟೇ ನಾನು ಸ್ಯಾರಿ ನೋಡಿದ್ದು. ನಾನೊಂದು ಸ್ಯಾರಿ ಹೇಳಿದರೆ ಪಾಪು ಇನ್ನೊಂದು ಸ್ಯಾರಿ ಎತ್ತೆತ್ತಿ ಬಿಸಾಕ್ತಿದ್ದ. ಹಾಗಾಗಿ ಬೇಗನೆ ನನ್ನ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ಟೆ. ಇನ್ನು ಅಲ್ಲಿಂದ ನಾನು KCCಗೆ ಹೋಗಿದ್ದೆ. ಕರ್ನಾಟಕ ಪಕ್ಕನೇ ಹೊಸ ಕಾಂಪ್ಲೆಕ್ಸಲ್ಲಿ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋದೆ. ಅಲ್ಲೋದ್ರೆ ಒಂದು 4-5 ಸ್ಯಾರಿ ಅಷ್ಟೇ ಇದ್ದಿದ್ದು. ಅದು ಕೂಡ ಎಲ್ಲ 80+. ಜೊತೆಗೆ ಕಲರು ಕೂಡ ಸ್ವಲ್ಪ ಡಲ್, ಅಂದರೆ ಲೈಟ್ ಕಲರ್ಸ್ ಈ ಥರ ಇತ್ತು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ನಾನು ಝೂ ಪಕ್ಕ ಒಂದಿದೆ ಹಳೆಯದು, ಅಲ್ಲಿಗೂ ಕೂಡ ಹೋಗಿದ್ದೆ. ಅಲ್ಲೋದ್ರೆ ಕೌಂಟರ್ ಫುಲ್ಲು ಖಾಲಿ, ಒಂದು ಸ್ಯಾರಿ ಕೂಡ ಇರಲಿಲ್ಲ. ಸರಿ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ನಾನು ಫ್ಯಾಕ್ಟ್ರಿಗೆ ಹೋದೆ. ಫ್ಯಾಕ್ಟ್ರಿಲಿ ಕೂಡ ನಾನೊಂದು 10 ಮಿನಿಟ್ಸ್ ಏನೋ ಲೇಟ್ ಅಷ್ಟೇ. ಬಟ್ ಅಷ್ಟರಲ್ಲಿ ಅಲ್ಲೂ ಫುಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು. ಬಟ್ ಅದು 1,00,000 ಅಂದರು. ಸೊ ನನ್ನ ಬಜೆಟ್ ಅಷ್ಟಿರಲಿಲ್ಲ. ಹಾಗಾಗಿ ಅದನ್ನು ಅಲ್ಲೇ ಇಟ್ಟು ನಾನು ವಾಪಸ್ ಮನೆಗೆ ಬಂದೆ. ಇಷ್ಟ ಆಗಿತ್ತು ನನ್ನ ಸ್ಯಾರಿ ಶಾಪಿಂಗ್ ವ್ಲಾಗ್. ಮುಂದೆ ನಾನು ಯಾವ ಸ್ಯಾರಿ ತೊಗೊಂಡೆ ಏನು ಅಂತ ನೋಡಿ, ಆ್ಯಂಡ್ ಜೊತೆಗೆ ಸ್ಯಾರಿ ಹೇಗಿದೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ನನ್ನ 1,00,000ದ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ, ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಯ್, ಇದು ಶಾಪಿಂಗ್ ವಿಡಿಯೋ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಮೈಸೂರಲ್ಲಿ ಇದ್ದಕ್ಕಿದ್ದಂಗೆ ಮಳೆ ಎಲ್ಲ ಬರ್ತೀವಿ, ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಸರಿ ಅಂದ್ಬಿಟ್ಟು ಸ್ಯಾರಿ ಎಲ್ಲ ತೊಗೊಂಡು ಇನ್ನು KCC ಹೋದೆ. ಅಲ್ಲಿ ಝೂ ಪಕ್ಕನಿತ್ತು, ಮತ್ತು ಹೊಸದಾಗಿ ಕಾಂಪ್ಲೆಕ್ಸ್ ಆಗಿತ್ತು, ಅದು ಕೂಡ ಇದೆ. ಇನ್ನು ಝೂ ಪಕ್ಕ ಇರೋದಕ್ಕೆ ಹೋದೆ. ಅಲ್ಲಂತೂ ಕೌಂಟ್ರು ಫುಲ್ ಖಾಲಿ. ಈ ಒಂದು ಸ್ಯಾರಿ ಇಲ್ಲ. ಪ್ರಿಂಟೆಡ್ ಸ್ಯಾರೀಸ್ ಅಷ್ಟೇ ಇದ್ದಿದ್ದು. ನನಗೇನು ಪ್ರಿಂಟೆಡ್ ಬೇಕಾಗಿರಲಿಲ್ಲ. ಸೊ ನೋಡಿಕೊಂಡು ಅವ್ರನ್ನ ಅಲ್ಲೇ ಕೂತ್ಕೊಂಡು ಯಾವಾಗ ಬರುತ್ತೆ ಏನು ಅಂತೆಲ್ಲ ಕೇಳಿದೆ. ಅವ್ರು ಹೇಳಿದ್ರು ವೀಕ್ಲಿ ಒನ್ಸ್ ಎಲ್ಲ ಶಾಪಿಗೂ ಹೋಗುತ್ತೆ. ಇಲ್ಲಿ ಮಂಡೇ ಬರುತ್ತೆ. ಮೈತ್ರಿ ನಿವಾಸ ನಿಯರ್ ಬಂದು ಹೋಟೆಲ್ ಮಯೂರ ಹೊಯ್ಸಳ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲೇ. ಸ್ಯಾಟರ್ಡೆ ಆರ್ ಸಂಡೇ ಅಂತ ಅಂದರು. ಇನ್ನು ಫ್ಯಾಕ್ಟ್ರಲ್ಲಿ ಡೈಲಿ ಸ್ಟಾಕ್ಸ್ ಬರುತ್ತೆ. 60 ಸ್ಯಾರೀಸ್ ಏನೋ ಬರುತ್ತೆ, 50 or 60 ಅಂತ ಅಂದರು. ಸರಿ ಎಲ್ಲ ವಿಚಾರಿಸ್ಕೊಂಡು ಕೇಳ್ಕೊಂಡು ಬಂದ್ವಿ ಅಂದ್ಕೊಂಡು ನೆಕ್ಸ್ಟ್ ಡೇ ಫ್ಯಾಕ್ಟ್ರಿಗೆ ಹೋದೆ. ಒಂದು 10-15 ಮಿನಿಟ್ಸ್ ಏನೋ ಲೇಟ್ ಆಯಿತು. 10:30 ಓಪನು. ನಾನು ಅಲ್ಲಿ ಹೋದಾಗ 10:42 ಅಷ್ಟೇ. 10:42, 10:45 ಅಂತ ಅಂದ್ಕೊಳ್ಳಿ. ಒಂದು 10-15 ಮಿನಿಟ್ಸ್ ಲೇಟ್ ಆಯಿತು.
ಹೋಗ್ತೀನಿ, ಏನು ಜನ, ಎಷ್ಟು ರಶ್ಶು, ಸ್ಯಾರಿನೇ ಇಲ್ಲ. 60 ಸ್ಯಾರೀಸ್ ಬಂದಿತ್ತಂತೆ, ಒಂದು ಸ್ಯಾರಿ ಇಲ್ಲ. ಎಲ್ಲ ಇತ್ತು, ಅಲ್ಲೂ ಅಷ್ಟೇ ಒಂದು 75-80 ಪ್ಲಸ್ಸು. ಅದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಸರಿ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದರ ರೇಂಜ್ ರೈಟ್ ಕೇಳಿ ಬೇಡ ಅಂದ್ಬಿಟ್ಟು ಇಟ್ಬಿಟ್ಟು 1 ಲಕ್ಷ. ಸರಿ ಅಂದ್ಬಿಟ್ಟು ಅದನ್ನಲ್ಲೇ ಇಟ್ಟೆ. ನನಗದು ತುಂಬ ಇಷ್ಟ ಆಯಿತು. ನನ್ನ ಸೈಜಲ್ಲಿ ಪರ್ಟಿಕ್ಯುಲರ್ ಆಗಿದೆ, ಬ್ಲ್ಯಾಕ್ ತೊಗೋಬೇಕು ಅಥವಾ ಕಾಂಟ್ರಾಸ್ಟ್ ತೊಗೋಬೇಕು, ಮೆರೂನ್ ಕಲರಲ್ಲಿ ಕಾಂಟ್ರಾಸ್ಟ್ ಅಥವಾ ಬ್ಲೂ ಯಾವ ಕಲರಲ್ಲಾದರೂ ಸರಿ ಕಾಂಟ್ರಾಸ್ಟ್ ತೊಗೋಬೇಕು ಅಂತ ಪರ್ಟಿಕ್ಯುಲರ್ ಆಗಿದೆ. ಬಟ್ ಬ್ಲ್ಯಾಕ್ ಆಗಿ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿಬಿಟ್ಟು ಸರಿ ಅಂತ ಟ್ರೈ ಮಾಡಿದೆ. 1 ಲಕ್ಷ ಅಂದರೂ ಸೈಡಲ್ಲಿ ಇಟ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಅಲ್ಲಿ ಒಂದು 50 ಮಿನಿಟ್ಸ್ ಲೇಟ್ ಅಷ್ಟೇ, ಫುಲ್ ಖಾಲಿ ಸ್ಯಾರಿ. ನಾನು ಏನಪ್ಪ ಇದು ಅಂದ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಲಕ್ಷ್ಮೀಗೆ ನಾನು ಯಾವ ಸೀರೆ ತೊಗೊಂಡೆ ಏನು ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನನಗಲ್ಲಿ ಒಂದು 3-4 ಸ್ಯಾರಿ ಇಷ್ಟ ಆಯಿತು. ಅದರಲ್ಲಿ ನನಗೊಂದು ತೊಗೊಳ್ಳೋಣ, ಜೊತೆಗೆ ಲಕ್ಷ್ಮಿಗೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಮ್ಮಿ ಬೇಡ ಸಾಕು, ಈಗ ಲಕ್ಷ್ಮಿಗೆ ತೊಗೋ, ನೆಕ್ಸ್ಟ್ ಬೇಕಾದರೆ ನೀನು ತೊಗೊಳ್ಳುವಂತೆ, ದುಡ್ಡಿದ್ರೆ ಏನಾಗಲ್ಲ ಅಂತಂದರು. ಸರಿ ಅಂದ್ಬಿಟ್ಟು ಲಕ್ಷ್ಮಿಗೆ ಮಾತ್ರ ತೊಗೊಂಡು ಬಂದೆ. ಯಾವ ಸ್ಯಾರಿನು ಅಂತ ನೋಡೋಣ ಬನ್ನಿ. ನಾನು 3 ಟ್ರೈ ಮಾಡಿ ನೋಡಿದೆ, ಬಟ್ ಲಕ್ಷ್ಮಿಗೆ ತೊಗೋತಾ ಇರೋದನ್ನ ವೇರ್ ಮಾಡ್ತಾರಲ್ಲ, ಸೊ ಹಾಗಾಗಿ ಅಮ್ಮ ಇದನ್ನು ಇಷ್ಟಪಟ್ಟಮೇಲೆ ನಾನು ಆ 3 ಟ್ರೈ ಮಾಡಿ ನೋಡಿದೆ, ತೊಗೊಳ್ಳೋಣ ಯಾವುದಾದ್ರೂ ಒಂದು ಅಂತ. ಬಟ್ ಅಮ್ಮ ಬೇಡ ಸಾಕು, ಈಗ ಲಕ್ಷ್ಮಿಗೆ ಮಾತ್ರ ತೊಗೋ, ಆಮೇಲೆ ಬೇಕಾದರೆ ನೀನು ತೊಗೊಳು ಅಂತ ಅಂದರು. ಸೊ ಅದನ್ನು ಟ್ರೈ ಮಾಡಿ ಬಿಟ್ಬಿಟ್ಟು ಲಕ್ಷ್ಮಿಗೆ ಈ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಅಮ್ಮನಿಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಬ್ಲೂ ಕಲರ್, ಬ್ಲ್ಯಾಕ್. ಅಮ್ಮ ಫಸ್ಟು ಇದನ್ನು ಬ್ಲ್ಯಾಕ್ ಅಂದ್ಕೊಂಡ್ಬಿಟ್ಟಿದ್ರು, ಫೋಟೋದಲ್ಲಿ ಬ್ಲ್ಯಾಕ್ ಕಾಣಿಸ್ತಿತ್ತು, ಬಟ್ ಇದು ನೇವಿ ಬ್ಲೂ ಒಂಥರ ಬ್ಲೂ ಕಲರ್. ತುಂಬ ಚೆನ್ನಾಗಿದೆ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಥರ ಬಾರ್ಡರ್ ಬರುತ್ತೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಬಾರ್ಡರ್ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಇದು ನನಗೆ ಅಂತಲ್ಲ, ನಾನಾದರೂ ಹಾಕ್ಕೋಬೋದು, ಕೀರ್ತಿ ಆದರೂ ಹಾಕ್ಕೋಬೋದು, ಅಥವಾ ಅಮ್ಮ ಯಾರಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ. ನಾನು ವೇರ್ ಮಾಡೋದಿಲ್ಲ, ಹಾಗಾಗಿ ವೇರ್ ಮಾಡಿ ತೋರಿಸ್ತಿಲ್ಲ, ಹಾಗೆ ಸುಮ್ಮನೆ ಸಿಂಪಲಾಗಿ ತೋರಿಸ್ತೀನಿ. ಇದು ಬ್ಲೌಸ್ ಬಂದಿದ್ದ ಥರ ಪ್ಲೇನ್ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಕಲರಲ್ಲಿ ಸ್ಯಾರಿ ಕೂಡ ಇರಲಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಇದೆ, ಕೆಳಗಡೆ ಸ್ವಲ್ಪ ಚಿಕ್ಕ ಬಾರ್ಡರು ಮೇಲ್ಗಡೆಗಿಂತ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬರುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸ್ಯಾರಿ ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಲಕ್ಷ್ಮಿ ಉಟ್ಸೋದಕ್ಕೆ ಕಾಯ್ತಾಯಿದ್ದೀನಿ, ಹೇಗೆ ಕಾಣುತ್ತೆ ಏನು ಅಂತ ನೋಡೋದಕ್ಕೆ. ಇನ್ನು ಇದ್ರ ಪ್ರೈಸ್ ಬಂದು ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಲಕ್ಷ್ಮಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೆ ಲಕ್ಷ್ಮಿಗೆ ಈ ಸ್ಯಾರಿ, ಲಕ್ಷ್ಮಿ ಸ್ಯಾರಿ ಶಾಪಿಂಗ್ ಇಷ್ಟ ಆಗಿತ್ತು. ಇನ್ನೂ ನಾನು ಐಟಮ್ಸ್ ಏನೂ ತೊಗೊಂಡಿಲ್ಲ, ಜಸ್ಟ್ ಸ್ಯಾರಿ ಶಾಪಿಂಗ್ ಅಷ್ಟೇ ಮುಗಿಸಿರೋದು. ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಅದು ಒಂದು ಬ್ಲಾಗ್ ಮಾಡಾಕ್ತೀನಿ. ನೆಕ್ಸ್ಟ್ ಸ್ಯಾಟರ್ಡೇ ಆರ್ ಸಂಡೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಕಾಲ್ ಮಾಡಿಕೊಂಡು KCC ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೋಗ್ತೀನಾ ಇಲ್ವಾ ಅಂತ ನಂಗೆ ಒಂಚೂರು ಐಡಿಯಾನೂ ಇಲ್ಲ, ಬಟ್ ಮೈಂಡ್ ಮಾತ್ರ ಫಿಕ್ಸ್ ಆಗಿದೆ. ಕಾಂಟ್ರಾಸ್ಟಲ್ಲಿ ತೊಗೋಬೇಕು ಇಲ್ಲ ಬ್ಲ್ಯಾಕ್ ಕಲರ್ ಅಂತ ನೋಡಬೇಕು, ಯಾವ್ದು ಸಿಗುತ್ತೆ ಏನು ಅಂತ. ಸದ್ಯಕ್ಕೆ ಈಗ ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಸ್ಯಾರಿ ತೊಗೊಂಡಾಯಿತು. ನೋಡೋಣ
ಇನ್ನೊಂದು ಏನಪ್ಪ ಅಂದರೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.